ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀಟ್ ಅಕ್ರಮವನ್ನ ಖಂಡಿಸಿ ದೆಹಲಿಯಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಸಂಸತ್ಗೆ ಕಪ್ಪು ಬಟ್ಟೆ ಧರಿಸಿಕೊಂಡು ಬಂದಿದ್ದು ರಾಹುಲ್ ಗಾಂಧಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಸಿಕ್ಕಾಪಟ್ಟೆ ಹೈಡ್ರಾಮಾಗಳಾಗಿದ್ದು ನಿಮ್ಗೆ ಗೊತ್ತೇ ಇದೆ. ಸೊ ಇದೀಗ ಕಪ್ಪು ಬಟ್ಟೆ ಧರಿಸ್ಕೊಂಡು ಬಂದಿದ್ದಾರೆ. ಕಪ್ಪು ಬಟ್ಟೆಯನ್ನ ಧರಿಸಿಕೊಂಡು ಬಂದಿರೋದು ರಾಹುಲ್ ಮತ್ತು ಪ್ರಿಯಾಂಕಾ. ಕಪ್ಪು ಬಟ್ಟೆ ಧರಿಸಿ ಸಂಸತ್ಗೆ ಆಗಮಿಸಿರೋದು ಕಾಂಗ್ರೆಸ್ನ ಸಂಸದರುಗಳು. ಎಸ್ಪಿ ಸಂಸದರಿಂದಲೂ ಕೂಡ ಕಪ್ಪು ಬಟ್ಟೆಯನ್ನ ಧರಿಸಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಸಂಸತ್ ಭವನದ ಮುಂದೆ ಪ್ರತಿಭಟನೆಗೆ ಕಾಂಗ್ರೆಸ್ ಸಕಲ ರೀತಿಯಾದಂತಹ ಸಿದ್ಧತೆ. ಇಲ್ಲೂ ಕೂಡ ಹೈಡ್ರಾಮಾ ಇವತ್ತು ಕ್ರಿಯೇಟ್ ಆಗಬಹುದಾದ ಚಾನ್ಸಸ್ ಇದೆ. ರಾಜೀನಾಮೆ ಕೊಡೋ ತನಕ ನಾವು ಪಟ್ಟು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಈ ಒಂದು ಪ್ರತಿಭಟನೆ ವಿದ್ಯಾರ್ಥಿಗಳು ಕಾಕ್ರೋಚ್ ಪಕ್ಷಕ್ಕೆ ಮಾತ್ರ ಸೀಮಿತವಾಗಿತ್ತು. ಯಾವಾಗ ರಾಷ್ಟ್ರೀಯ ಪಕ್ಷವನ್ನು ಅಂದ್ರೆ ಕಾಂಗ್ರೆಸ್ ಸಪೋರ್ಟಿವ್ ಆಗಿ ಬಂತು, ಇನ್ನುಳಿದ ಮಿತ್ರ ಪಕ್ಷಗಳು ಕೂಡ ಸಪೋರ್ಟಿವ್ ಆಗಿ ಬಂದಿದ್ದು, ಈ ಒಂದು ಹೋರಾಟಕ್ಕೆ ಒಂದು ಸ್ಟ್ರಾಂಗ್ ಆದಂತ ಬಲ ಬಂದಿದೆ. ಸೊ ಇದರ ಬೆನ್ನಲ್ಲೇ ಇದೀಗ ಸಂಸತ್ನಲ್ಲಿ ಮಾತಾಡ್ರಿ, ಯಾಕ್ರಿ ಬೀದಿಲಿ ಕೂತ್ಕೊಂಡು ಮಾತಾಡ್ತೀರಾ? ಸಂಸತ್ತಲ್ಲಿ ಮಾತಾಡ್ಬೇಕಾಗಿರೋದ್ನ ಸಂಸತ್ತಲ್ಲೇ ಮಾತಾಡಬೇಕು. ಸಂಸತ್ತಲ್ಲಿ ಪ್ರಶ್ನೆ ಮಾಡಿ. ಕಾಂಗ್ರೆಸ್ನವರು ಬೀದಿಗಿಳಿದು ರಸ್ತೆಗಿಳಿದು ಹೈಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಮಾತುಗಳು ಕೇಳಿ ಬಂದಿತ್ತು. ಸಂಸತ್ತಿಗ ಅಂತ ಹೇಳಿ ಸಂಸತ್ತಿಗೆ ಬರ್ತೀವಿ ಅಂತ ಕಪ್ಪು ಬಟ್ಟೆಯನ್ನು ಧರಿಸ್ಕೊಂಡು ಬಂದಿರೋದು. ಈ ಮುಖಾಂತರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ ನೀವು ವಿಜುವಲ್ಸ್ ಅಲ್ಲಿ? ಆಲ್ಮೋಸ್ಟ್ ಆಲ್ ಎಲ್ಲರೂ ಕಪ್ಪು ಬಟ್ಟೆಯನ್ನು ಧರಿಸ್ಕೊಂಡು ಬಂದಿದ್ದಾರೆ. ಇದು ಸರ್ಕಾರಕ್ಕೆ ಮುಜುಗರ ತರುವಂಥ ಪ್ರಯತ್ನದಲ್ಲಿ ಇರೋದು. ಸರ್ಕಾರದವರು ಆಲ್ರೆಡಿ ಸ್ವಲ್ಪ ಗಲಿಬಿಲಿ ಆದಂಗಿದೆ ಕೇಂದ್ರದವರು. ಅದಕ್ಕೆ ಇಲ್ಲಿವರೆಗೂ ಸ್ಟೇಟ್ಮೆಂಟ್ ಕೊಡದೇ ಇರೋರು ಕೂಡ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಸಂಸತ್ನ ಮುಂದೆ ಪ್ರತಿಭಟನೆಗೆ ಅಂತ ಮುಂದಾಗ್ತಾ ಇರೋದು. ಇದೀಗ ಈ ಪ್ರತಿಭಟನೆ ಹಿಂಗೆ ಇದ್ರೆ ಓಕೆ, ಮತ್ತಷ್ಟು ಆಕ್ರೋಶ ಜಾಸ್ತಿ ಆಯಿತು, ಜನ ಜಾಸ್ತಿ ಸೇರ್ತಾರೆ ಅಥವಾ ಇನ್ನೊಂದಷ್ಟು ಕೂಗಾಟ ಶುರು ಆಗುತ್ತೆ ಅಂದರೆ ಅಲ್ಲಿ ಎಗೇನ್ ಹೈಡ್ರಾಮಾಗಳು ಕ್ರಿಯೇಟ್ ಆಗುತ್ತೆ. ಪೊಲೀಸರು ಬರೋದು, ವಶಕ್ಕಂತ ಪಡ್ಕೊಳ್ಳೋದು, ಇವ್ರು ಬಿದ್ದು ಒದ್ದಾಡೋದು, ಇದೆಲ್ಲ ಸಹಜವಾಗಿ ಆಗತ್ತೆ. ಸದ್ಯದ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಮೊದಲ ವಿಂಡೋದಲ್ಲಿ ನೀವು ಗಮನಿಸ್ತಾ ಇರೋದು ಇದು ನಿನ್ನೆಯ ಹೈಡ್ರಾಮಾ ದೆಹಲಿಯಲ್ಲಾಗಿದ್ದು. ರಾಹುಲ್ ಗಾಂಧಿ ಅವರು ಹೇಳದೇ ಇಲ್ಲ ನಾನು ಇಲ್ಲಿಂದ ಅಂತ ಮಲ್ಕೊಂಡೇ ಬಿಟ್ಬಿಟ್ರು. ಸೊ ಆಗ ಎಷ್ಟೆಲ್ಲ ಹೈಡ್ರಾಮಾಗಳಾಯಿತು ಅಂತ ನೀವು ಎರಡನೇ ವಿಂಡೋ ಗಮನಿಸ್ತಾ ಇದ್ದೀರಾ. ಇದು ಇವತ್ತಿಂದು ಕಪ್ಪು ಬಟ್ಟೆಯನ್ನು ಧರಿಸ್ಕೊಂಡು ಬಂದಿದ್ದಾರೆ. ನಾವು ಶಾಂತಿಯುತವಾಗೂ ಪ್ರತಿಭಟಿಸಬೇಕು. ಈಗ ಆಗ್ತಾ ಇರುವಂಥ ಘಟನೆಗಳಿಗೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತಪಡಿಸಬೇಕು. ಅದಕ್ಕೆ ಕಪ್ಪು ಬಟ್ಟೆಯನ್ನು ಧರಿಸ್ಕೊಂಡು ಬಂದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಸೊ ಈ ಒಂದು ಹೋರಾಟ ಮತ್ತಷ್ಟು ಜಾಸ್ತಿ ಆಗಬಹುದಾದ ಎಲ್ಲ ಲಕ್ಷಣಗಳು ಸಾಧ್ಯತೆಗಳು ಕಾಣಿಸ್ತಾ ಇದೆ. ರಾಜೀನಾಮೆ ಕೊಡೋ ತನಕ ನಾವು ಯಾರೂ ಇದರಿಂದ ಹಿಂದೆ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಪ್ರಧಾನ್ ರಾಜೀನಾಮೆ ಕೊಡೋ ಥರ ಅಥವಾ ಪಶ್ಚಾತ್ತಾಪ ಅಥವಾ ತಪ್ಪಾಗೋಯ್ತು ಅಥವಾ ಕ್ಷಮೆ ಕೇಳ್ತೀನಿ ಅಥವಾ ಇನ್ನೊಂದು ಮತ್ತೊಂದು ನೋ, ಕಾಂಗ್ರೆಸ್ನವ್ರು ನಾಟಕ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಆಗಬೇಕು ಇದನ್ನು ಹೇಳ್ತಾ ಇದ್ದಾರೆ. ಬಿಟ್ಟರೆ ಪ್ರಧಾನ್ ಅವರು ರಾಜೀನಾಮೆ ಅನ್ನೋ ವಿಚಾರವನ್ನು ಯಾರೊಬ್ರು ಅಲ್ಲಿ ಧ್ವನಿನೇ ಎತ್ತುತ್ತಾ ಇಲ್ಲ. ಬಟ್ ಇವ್ರು ಪಟ್ಟು ಹಿಡಿದು ಕೂತಿದ್ದಾರೆ. ಆಯಿತು, ರಾಜೀನಾಮೆ ಕೊಡಿಸಿ, ನಾವು ನಂಬ್ತೀವಿ ಎಲ್ಲವೂ ಸರಿ ಹೋಗುತ್ತೆ ಅಂತ. ಇಲ್ಲ ಅಂತ ಹೇಳಿದರೆ ಈ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನೋಡಿ, ಕಾಕ್ರೋಚ್ ಪಕ್ಷ, ವಿದ್ಯಾರ್ಥಿಗಳು, ಕಾಂಗ್ರೆಸ್ಸು, ಕೆಲವು ಮಿತ್ರ ಪಕ್ಷಗಳು ಸಪೋರ್ಟ್ ಮಾಡ್ತಾ ಇದೆ. ಇದು ಹೀಗೆ ಮುಂದುವರಿತು ಅಂತ ಇನ್ನುಳಿದ ಕೆಲವು ಸಂಘಟನೆಗಳು ಸಾಥ್ ನೀಡ್ಬೋದು, ಸಪೋರ್ಟ್ ಮಾಡ್ಬೋದು, ಗೊತ್ತಿಲ್ಲ. ಈ ಜೆನ್ಸಿಗಳ ಹೋರಾಟ ತುಂಬ ಬಲಿಷ್ಠವಾಗಿರುತ್ತೆ, ತುಂಬ ಬೇಗ ಪಸರಾಗುತ್ತೆ ಅಂತಾರಲ್ಲ, ಅಂದರೆ ಹರಡು ಬಿಡುತ್ತೆ ಅಂತ ಹೇಳ್ತಾರಲ್ಲ, ಹಂಗಾಗ್ಬಿಡುತ್ತೆ. ಕ್ರಾಂತಿ ಥರದಲ್ಲಿ ಆಗೋದಿದು. ನೆನ್ನೆ ನೋಡಿ, ಹೋರಾಟ ಮಾಡ್ತಾ ಇದ್ದವರಿಗೆ ಝೊಮ್ಯಾಟೋದಲ್ಲಿ ಯಾರೋ ಫುಡ್ ಆರ್ಡ್ರ್ ಮಾಡಿಬಿಟ್ರು. ಎಲ್ಲಿಂದ ಯಾರು ಹೆಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ರೀಚ್ ಆಗುತ್ತೆ ಇವ್ರುಗಳ ಹೋರಾಟ. ಕಾಂಗ್ರೆಸ್ನವ್ರದ್ದು ಅಂತ ನಾನು ಹೇಳ್ತಲ್ಲ, ಯೂತ್ಸ್ಗಳ ಹೋರಾಟ. ಅದಕ್ಕೆ ನಿಮಗೊಂದು ರಾಷ್ಟ್ರೀಯ ಪಕ್ಷದ ಸಪೋರ್ಟ್ ಸಿಕ್ತು ಅಂತಂದರೆ ಅದು ಇನ್ನೊಂದಷ್ಟು ತೀವ್ರತೆಯನ್ನು ಪಡ್ಕೊಳ್ಬಿಡುತ್ತೆ. ನನ್ನ ನೋಡಿ, ಯಾರು ಅಂತಲೇ ಗೊತ್ತಿಲ್ಲ, ಫುಡ್ ಆರ್ಡ್ರ್ ಮಾಡಿಬಿಟ್ರು ಪ್ರತಿಭಟನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ. ಪ್ರತಿಭಟನಾಕಾರರು ಊಟ ಮಾಡ್ಕೊಂಡು ಪ್ರತಿಭಟನೆ ಮಾಡಲಿ ಅಂತ ಅವನು ಫುಡ್ ತಗೊಬಂದು ಡೆಲಿವರಿ ಬಾಯ್ ಹೇಳಿದ, ಇಲ್ಲ ಇದಕ್ಕೆ ದುಡ್ಡು ಪೇ ಆಗಿದೆ, ನೀವೆಲ್ಲ ಊಟ ಮಾಡ್ಕೊಂಡು ಪ್ರತಿಭಟನೆ ಮಾಡಬೇಕಂತ. ಸೊ ಹೀಗೆ ಸಪೋರ್ಟಿವ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ರಾಷ್ಟ್ರವ್ಯಾಪಿ ಸುದ್ದಿ ಆಗತ್ತೆ.